ಉತ್ಖನನ ಮಾಡ್ಬೇಕಾದ್ರೆ ಅಂದ್ರೆ ಎಕ್ಸುಮೇಷನ್ ಅಂತ ಮಾಡ್ಬೇಕಾದ್ರೆ ಈಗ ಸಮಾಧಿನಲ್ಲಿ ನಮ್ಗೆ ಹೆಣನೂ ಸಿಗ್ಲಿಲ್ಲ ಮತ್ತೆ ಮೂಳೆನೂ ಸಿಗ್ಲಿಲ್ಲ ಅಂತ ಪ್ರಸಂಗದಲ್ಲಿ ಈ ಮೂಳೆ ಏನಾದ್ರೂ ಕರ್ಗೋಗುತ್ತಾ ಅಂತ ಪ್ರಶ್ನೆ. ಬಟ್ ಇದಕ್ಕೆ ಉತ್ತರ ನಿಜವಾಗ್ಲೂ ಮೂಳೆನೂ ಸಹ ಕರ್ಗೋಗತ್ತೆ. ಆದರೆ ಇದೇ ನೋಡಿ, ಮೂಳೆ ಕರ್ಗೋಗುತ್ತೆ ಅಂತ ಅಂದಾಗ ಆದರೆ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ಇದು ಯಾವಾಗ ಕರ್ಗೋಗುತ್ತೆ, ಎಷ್ಟು ವರ್ಷಗಳ ನಂತರ ಕರ್ಗೋಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ಈ ಮೂಳೆ ಕರಗ್ಲಿಕ್ಕೆ ಕೆಲವು ಐ ಥಿಂಕ್ ನೀವೆಲ್ಲ ಕೇಳಿರ್ಬೋದು, 100 ವರ್ಷ ಆದ್ರೂ ಮೂಳೆ ಸಿಕ್ತು ಅಂತ. ಕೆಲವರು ಅನ್ಕೊಂಡೆ, ಕೆಲವರು ಇದನ್ನು ಕೇಳಿರ್ಬೇಕು. ಈ ಒಂದು 20 ವರ್ಷ ನಂತರ ಮೂಳೆನೇ ಸಿಗ್ಲಿಲ್ಲ, ಆ ಜಾಗದಲ್ಲಿ ಹೂತಿದ್ವಿ ಮೂಳೆನೇ ಸಿಗ್ಲಿಲ್ಲ. ಬಟ್ ಹೌದು, ಇದು ಸತ್ಯ. ಇದು ಆಗುತ್ತೆ. ಹೇಗೆ ಅಂತ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ನೋಡಿ, ನಾವು ಮೂಳೆ ಅಂದ್ರೆ ಸಮಾಧಿ ಯಾವ ಜಾಗದಲ್ಲಿ ಇದೆ ಅದರ ಆಧಾರದ ಮೇಲೆ ಈ ಒಂದು ಮೂಳೆ ಕರಗೋದು, ಎಷ್ಟು ವರ್ಷಗಳಂತ ಕೊರಗೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನೋಡಿ, ವಿ ಸಿ ವಾಟ್ ಇಸ್ ದ ಅಸಿಡಿಟಿ ಆಫ್ ದ ಸಾಯಿಲ್ ಅಂಡ್ ದಿ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತೀವಿ ನಾವು. ಅಂದ್ರೆ ಆ ನೆಲದಲ್ಲಿ ಇರ್ತಕ್ಕಂತ ಅಸಿಡಿಕ್ ಪ್ರಮಾಣ ಎಲ್ಲಿ, ಫಾರ್ ಎಕ್ಸಾಂಪಲ್ ಇದು ಯಾವ ತರ ನೆಲದಲ್ಲಿ ಹೆಣ ಹೂತಿದ್ದಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕಾಡಿನಲ್ಲಿ ಈಗ ಬೆಟ್ಟ ಗುಡ್ಡಗಳು ಕಾಡು ಅಂತ ಜಾಗದಲ್ಲಿ ಏನು ಮಳೆನೂ ಜಾಸ್ತಿ ಬರ್ತಾ ಇರುತ್ತೆ, ತೇವಾಂಶ ಜಾಸ್ತಿ ಇರುತ್ತೆ, ಉಷ್ಣಾಂಶ ಜಾಸ್ತಿ ಇರುತ್ತೆ. ಬಟ್ ಎಲ್ಲದಕ್ಕಿಂತ ಆ ಗಿಡಗಳಿಂದ ಬಿದ್ದಿರ್ತಕ್ಕಂತ ಎಲೆಗಳು, ಒಣಗಿದ ಎಲೆಗಳು, ಸಣ್ಣ ಸಣ್ಣ ಗಿಡಗಳು, ಅದ್ರ ಕುಳಿಯೋದು, ಮತ್ತೆ ಹುಳಗಳು, ಎಲ್ಲದಕ್ಕಿಂತ ಅಲ್ಲಿರ್ತಕ್ಕಂತ ದ ಬ್ಯಾಕ್ಟೀರಿಯಾಸ್ ವಿಚ್ ಆರ್ ದೇರ್ ಇನ್ ದ ಸಾಯಿಲ್. ಸೊ ಇದೆಲ್ಲ ಸೇರ್ಕೊಂಡು ಅಲ್ಲಿರ್ತಕ್ಕಂತ ಅಸಿಡಿಟಿಕ್ ಪ್ರಮಾಣ ಎಲ್ಲದಕ್ಕಿಂತ ಜಾಸ್ತಿ ಇಂಥ ಎನ್ವಿರಾನ್ಮೆಂಟ್ ಅಲ್ಲಿ ಇರುತ್ತೆ. ಅಂದ್ರೆ ಅಲ್ಲಿ ಇಂಥ ಎನ್ವಿರಾನ್ಮೆಂಟ್ ಅಲ್ಲಿ ಕನಿಷ್ಠ ಪಕ್ಷ ಅರೌಂಡ್ 6 to 6.5 pH ವ್ಯಾಲ್ಯೂ ಅಂತ ಹೇಳ್ತೀವಿ, ಅದ್ರಲ್ಲಿ ಇರುತ್ತೆ. ಅದೇ ಈಗ ನಮ್ಮ ಧರ್ಮಸ್ಥಳದಲ್ಲಿ ಈ ತರ ಒಂದು ಪ್ರಸಂಗನೂ ಉಂಟು, ವೇರ್ ಫಾರೆಸ್ಟ್ ತರ ಜಾಗ ಇದೆ, ಅಲ್ಲೂ ಹೆಣ ಇದೆ ಅಂತ ಹೇಳ್ತಾರೆ. ಇನ್ನೊಂದು, ಈ ನದಿ ಪಕ್ಕದಲ್ಲಿ ಏನಾಗುತ್ತೆ, ಅಲ್ಲಿ ತೇವಾಂಶ ಇರುತ್ತೆ, ಉಷ್ಣಾಂಶ ಇರೋದಿಲ್ಲ. ಅಲ್ಲಿ ಗಿಡಗಳು, ಮರದ ಎಲೆಗಳು ಅದು ಇರೋದಿಲ್ಲ ಜಾಸ್ತಿ, ಬರೀ ಹುಲ್ಲು ಈ ತರದ್ ಇರ್ತದೆ. ಅಲ್ಲಿ ಅಸಿಡಿಟಿ ಇರುತ್ತೆ, ಬಟ್ ಆ ಫಾರೆಸ್ಟ್ ನಲ್ಲಿ ಇರ್ತಕ್ಕಂತ ಅಸಿಡಿಟಿ ಅಲ್ಲಿ ಇರೋದಿಲ್ಲ. ಅಲ್ಲಿ 6.5 ಆದ್ರೆ ಇಲ್ಲಿ ಅರೌಂಡ್ 7.5 ವರೆಗೂ ಹೋಗ್ತದೆ. ಅದೇ ಈ ರಸ್ತೆ ಪಕ್ಕದಲ್ಲಿ ನಿಮಗೆ ಅಲ್ಲಿ ತೇವಾಂಶ ಇರಬಹುದು ಆ ಧರ್ಮಸ್ಥಳದಂತ ಜಾಗದಲ್ಲಿ, ಬಟ್ ಉಷ್ಣಾಂಶ ಕಮ್ಮಿ ಇರುತ್ತೆ. ಪ್ಲಸ್ ಗಿಡಗಳು, ಈ ಎಲೆ ಎಲೆ ಇದೆಲ್ಲ ಅದೂ ಕಮ್ಮಿ ಇರುತ್ತೆ. ಬಟ್ ನೀರು ಹರಿಯುವಿಕೆ ಕಮ್ಮಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ಈಗ ನದಿಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಅಲ್ಲಿ ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅಂದ್ರೆ ಅಲ್ಲಿ 7.5 ಇಂದ 8 ಇದ್ರೂ ಆಶ್ಚರ್ಯ ಇಲ್ಲ. ಅಂದ್ರೆ ಈ ಮೂರು ಸನ್ನಿವೇಶಗಳನ್ನು ನಿಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ. ಅದೇ ಈಗ ಹೆಣವನ್ನು ನಾವು ಆ ಫಾರೆಸ್ಟ್ ಆ ಎನ್ವಿರಾನ್ಮೆಂಟ್ ಅಲ್ಲಿ ಕೂತಿದ್ರೆ ಏನ್ ಪಿ ಎಚ್ 6, 6.5, 7 ಇಲ್ಲಿದ್ದಾಗ ಡೆಫಿನೆಟ್ಲಿ ಮೂಳೆ ಒಂದು 20 ವರ್ಷ ನಂತರ ಕರಗ ಚಾನ್ಸಸ್ ಇದೆ. ಅದೇ ಈ ನದಿ ಹತ್ರ ಹೋದಾಗ ಏನು ಅಲ್ಲಿ ಆ 7 ರಿಂದ 7.5 ಪಿ ಎಚ್ ಅಸಿಡಿಟಿ, ಪಿ ಎಚ್ ವ್ಯಾಲ್ಯೂ ಇದ್ದಾಗ ಅಷ್ಟು ಕಮ್ಮಿ ಅಸಿಡಿಟಿ. ಸೊ ಅಲ್ಲಿ ಕನಿಷ್ಠ ಪಕ್ಷ 30-40 ವರ್ಷದಲ್ಲೂ ನಿಮಗೆ ಮೂಳೆಗಳು ಸಿಗ್ಬಹುದು. ಅದೇ ಆ ರೋಡ್ ಪಕ್ಕದಲ್ಲಿ ನಿಮಗೆ ಅವಾಗ ಈ ಉಷ್ಣಾಂಶ ಕಮ್ಮಿ, ನೀರಿನ ಅಂಶ ಕಮ್ಮಿ, ಒಣಗಿದೆಲೆ ಎಲ್ಲ ಕಮ್ಮಿ, ಕೀಟಗಳು ಅಲ್ಲೂ ಕಮ್ಮಿ ಆಗ್ತದೆ. ಅಂತ ಜಾಗದಲ್ಲಿ ನಿಮ್ಗೆ 40-50 ವರ್ಷದಲ್ಲಿ ಮೂಳೆಗಳು ಸಿಗಬಹುದು. ಸೊ ಇದೆಲ್ಲ ಮೂರೇ ಸನ್ನಿವೇಶಗಳು ಬೇರ್ಪಟ್ಟು. ಈಗ ಬೇರೆ ಜಾಗದಲ್ಲಿ, ಯಾಕಂದ್ರೆ ಈಗ ಡ್ರೈ ಅಟ್ಮಾಸ್ಫಿಯರ್ ಅಂತೀವಿ, ಏನಾದ್ರೂ ಈಗ ಬೀದರ್, ಗುಲ್ಬರ್ಗ, ಬಿಜಾಪುರ್, ಈವನ್ ಬೇಕಾದ್ರೆ ಈಗ ಮೈಸೂರು, ಬೆಂಗಳೂರು ಈ ತರ ಜಾಗದಲ್ಲಿ ಏನು ಮಳೆ ಬರುತ್ತೆ, ಬಟ್ ಕಂಟಿನ್ಯೂಸ್ ಬರೋದಿಲ್ಲ, ಉಷ್ಣಾಂಶ ಅಷ್ಟು ಇರೋದಿಲ್ಲ, ತೇವಾಂಶ ಕಮ್ಮಿ ಇರುತ್ತೆ. ಸೊ ಈ ಅಂತ ಜಾಗದಲ್ಲಿ ಮೂಳೆಗಳು 50-100 ವರ್ಷನೂ ಇದ್ರು ಆಶ್ಚರ್ಯ ಇಲ್ಲ. ಸೊ ದಿಸ್ ಇಸ್ ಹೌ ದ ಫ್ಯಾಕ್ಟರ್ಸ್ ಡಿಪೆಂಡ್ ಆನ್ ದ ಡೆಸಿಮೇಷನ್ ಆಫ್ ದ ಸ್ಕೆಲಿಟನ್ ಅಂದ್ರೆ ಸ್ಕೆಲಿಟನ್ ಡಿಸ್ಟ್ರಕ್ಷನ್. ಬಟ್ ಈಗ ನಾವು ಈಗ ಹೇಳಿದರೆ, ಈಗ ಮಣ್ಣನ್ನ ತಕೊಂಡು ಪರೀಕ್ಷೆ ಮಾಡ್ತಿದ್ದಾರೆ. ಈಗ ಮಣ್ಣನ್ನು ತಕೊಂಡು ಪರೀಕ್ಷೆ ಮಾಡ್ತಿದ್ದಾರೆ. ಏನಕ್ಕೆ ಪರೀಕ್ಷೆ ಮಾಡ್ತಾರೆ ಎಲ್ಲರಿಗೂ ಆಶ್ಚರ್ಯ ಆಗೋದು. ನೋಡಿ, ಮಣ್ಣು ಸಮಾಧಿನಲ್ಲಿ ನಾವು ಮಣ್ಣನ್ನು ಪರೀಕ್ಷೆ ಮಾಡೋದು ಎರಡು ಆ, ಪ್ರಕರಣದಲ್ಲಿ. ಒಂದು, ಪಾಯ್ಸನಿಂಗ್, ಏನಾದ್ರೂ ಕೆಲವು ಪಾಯ್ಸನಿಂಗ್ ತಗೊಂಡಿದ್ರೆ, ಅಂದ್ರೆ ಎಸ್ಪೆಷಲಿ ಈ ಹೆವಿ ಮೆಟಲ್ಸ್ ಪಾಯ್ಸನ್ ಅಂತೀವಿ, ಇಲ್ಲ ಈವನ್ ಇನ್ಸೆಕ್ಟಿಸೈಡ್ಸ್, ಈವನ್ ಕೊಕೇನ್, ಇಂಥ ತರ ಪಾಯ್ಸನ್ಸ್ ಏನಾದ್ರು ತಗೊಂಡಿದ್ರೆ ಅವಾಗ ಏನಾಗುತ್ತೆ,
ಆ ದೇಹ ಕೊಳ್ತೋಗಿದ್ರೂ ಸಹ ಮಣ್ಣಿನಲ್ಲಿ ಆ ಒಂದು ವಿಷಕಾರಿ ಅಂಶಗಳು ಮಣ್ಣಿನಲ್ಲಿ ಪತ್ತೆ ಆಗತ್ತೆ. ಆ ಮಣ್ಣಿನ ಅಧ್ಯಯನ ಮಾಡಿದಾಗ ನಮಗೆ ಯಾವ ವಿಷ ತಕೊಂಡಿದ್ರು ಅಂತ ಗೊತ್ತಾಗಿ ಇದರಿಂದ ಸತ್ತಿದ್ದಾನೆ ಅಂತ ನಮಗೆ ರುಜುವಾತಾಗತ್ತೆ. ಎರಡನೇದು, ಈ ಪ್ರಕರಣದಲ್ಲಿ ಏನು ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಅಲ್ಲಿ ಬಾಡಿ ಊತಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಬಟ್ ಆ ಜಾಗದಲ್ಲಿ ಆಗದಾಗ ಬಾಡಿ ಇರೋದಿಲ್ಲ. ಅವನು ಹೇಳ್ತಾನೆ ಮಣ್ಣಿಲ್ಲ ಇದಾಗಿದೆ. ಸೊ ಸಾಧ್ಯತೆ ಇದೆಯೋ ಇಲ್ವೋ ಅಂತ ಅಲ್ಲಿ ಬಾಡಿ ಇತ್ತೋ ಇಲ್ವೋ ಅನ್ನೋದಕ್ಕೆ ನಾವು ಆ ಮಣ್ಣಿನ ಪರೀಕ್ಷೆ ಮಾಡ್ತೀವಿ. ಆ ಜಾಗದಲ್ಲಿ ಯಾವ ಊತಿಟ್ಟಂತ ಜಾಗ ಹೇಳ್ತಾರೆ, ಬಾಡಿ ಸಿಗದೆ ಇದ್ದಾಗ, ಮೂಳೆಗಳು ಸಿಗದೆ ಇದ್ದಾಗ ಅಲ್ಲಿರ್ತಕ್ಕಂಥ ಮಣ್ಣಿನ ಪರೀಕ್ಷೆ ಮಾಡ್ತೀವಿ. ದಟ್ ವಿ ಕಾಲ್ ಇಟ್ ಎಸ್ ಗ್ರೇವ್ ಸಾಯಿಲ್ ಕೆಮಿಸ್ಟ್ರಿ ಅಂತೀವಿ ನಾವು. ಇಲ್ಲ ಈವನ್ ಟೆಫೋನಮಿಕಲ್ ಸ್ಟಡಿ ಆಫ್ ದ ಸಾಯಿಲ್ ಅಂತ ಹೇಳ್ತೀವಿ. ಸೊ ಇಂಥದ್ರಲ್ಲಿ ಆ ಮಣ್ಣು, ಆ ಮಣ್ಣಿನಲ್ಲಿ ಈ ವಾಲಟೈಲ್ ಸಬ್ಸ್ಟೆನ್ಸಸ್ ಅಂತೀವಿ. ಕೆಲವು ಗ್ಯಾಸಸ್ ಏನ್ ಲಿಬರೇಟ್ ಆಗುತ್ತೆ ಈ ಡಿಕಂಪೋಸಿಷನ್ ಇಂದ, ಆ ತರ ಗ್ಯಾಸಸ್ ದಟ್ ವಿಲ್ ಫಾರ್ಮ್ ದಟ್ ಇನ್ಕ್ರೀಸ್ ದ ಅಸಿಡಿಟಿ, ಅಸಿಡಿಕ್ ಪ್ರಮಾಣ ಅದನ್ನು ಜಾಸ್ತಿ ಮಾಡುತ್ತೆ. ಎಲ್ಲದಕ್ಕಿಂತ ಈ ನೈಟ್ರೋಜನ್ ಅಂಶ, ನಮ್ಮ ಪ್ರೋಟೀನ್ ಡಿಗ್ರೇಡೇಷನ್ ಆಗಿರ್ತಕ್ಕಂಥ ನೈಟ್ರೋಜನ್ ಅಂಶ, ಫಾಸ್ಫರಸ್ ಅಂಶ, ಪೊಟ್ಯಾಷಿಯಂ ಅಂಶ, ಮೆಗ್ನೀಷಿಯಂ ಅಂಶ, ಕ್ಯಾಲ್ಸಿಯಂ ಅಂಶ, ಇವೆಲ್ಲ ಎಲಿಮೆಂಟ್ಸ್ ಆ ಮಣ್ಣಿನಲ್ಲಿ ಜಾಸ್ತಿ ಕಂಡು ಬಂದಿದೆ. ಆ ಜಾಸ್ತಿ ಕಂಡು ಬಂದಲ್ಲಿ ಡೆಫಿನೆಟ್ಲಿ ಇಲ್ಲಿ ಮನುಷ್ಯನ ದೇಹ ಇತ್ತು ಅಂತ ಗೊತ್ತಾಗ್ತದೆ. ಇದಲ್ಲದೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಸ್, ಕೆಲವು ಬ್ಯಾಕ್ಟೀರಿಯಾಸ್ ಏನಿದೆ ಅದರಲ್ಲಿ ಈ ಫಾಸ್ಫೆಟಿಕ್ ಡೆಪಾಸಿಟ್ಸ್ ಅಂತೀವಿ ನಾವು. ಈ ಫಾಸ್ಫರಸ್ಟಿಕ್ ಸಾಲ್ಟ್ಸ್ ಆ ಬ್ಯಾಕ್ಟೀರಿಯಾನಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಆ ಒಪೆಸಿಟಿ ಕಾಣಿಸುತ್ತೆ ನಮಗೆ. ಸಣ್ಣ ಸಣ್ಣ ಡಾಟ್ಸ್ ಇದೆಲ್ಲ ಕಾಣಿಸುತ್ತೆ. ದಟ್ ಇಸ್ ಫಾಸ್ಫೆಟಿಕ್ ಡೆಪಾಸಿಟ್. ನಾವು ಕೆಮಿಕಲ್ ಅನಾಲಿಸಿಸ್ ನಲ್ಲಿ ಅದನ್ನ ಕನ್ಫರ್ಮ್ ಮಾಡ್ತೀವಿ. ಸೊ ದಟ್ ಇಂಡಿಕೇಟ್ಸ್ ದಟ್ ದೇರ್ ವಾಸ್ ಎ ಹ್ಯೂಮನ್ ಬಾಡಿ. ಇದಲ್ಲದೆ ನೋಡಿ, ಈಗ ನಮಗೆ ಆ ಒಂದು ಆ ಮಣ್ಣಿನಲ್ಲಿ ಕೆಲವು ಕೀಟಗಳು, ವಾಟ್ ಯು ಕಾಲ್ ಆಸ್ ನೆಮಟೋಡ್ಸ್ ಅಂತೀವಿ ನಾವು. ಎಸ್ಪೆಷಲಿ ನಾನ್ ಸೆಗ್ಮೆಂಟಲ್ ನೆಮಟೋಡ್ಸ್ ಅಂತೀವಿ. ಆ ಒಂದು ಹುಳುಗಳು, ಅದರಿಂದನೂ ನಾವು ಅಧ್ಯಯನ ಮಾಡಿ ಇದರಲ್ಲಿ ಆ ಮನುಷ್ಯ ಇದನ್ನು ಊತಿದಾರೋ ಇಲ್ವೋ ಅಂತ ಅದು ಗೊತ್ತಾಗತ್ತೆ. ಅದಕ್ಕೆ ನಾವು ಈ ಮಣ್ಣನ್ನು ತಕೊಂಡು ಅಧ್ಯಯನ ಮಾಡೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನೋಡಿ, ಇನ್ನೊಂದು ಈ ಮಣ್ಣಿನಲ್ಲಿ ದೇಹ ಕೊಳ್ತಾಗ ನಮ್ಮಲ್ಲಿರ್ತಕ್ಕಂಥ ಈ ಫ್ಯಾಟಿ ಆಸಿಡ್ಸ್, ಎಸ್ಪೆಷಲಿ ಈ ಪ್ರೋಟೀನ್ಸ್ ಅಂತೂ ನೈಟ್ರೋಜನ್ ಈ ತರ ಆಗಿ ನಾವು ಡಿಗ್ರೇಡ್ ಆಗಿ ಅಸಿಡಿಟಿ ಜಾಸ್ತಿ ಮಾಡುತ್ತೆ. ಬಟ್ ಈ ಫ್ಯಾಟ್ ಡಿಗ್ರೇಡ್ ಆದಾಗ ಈ ಫ್ಯಾಟಿ ಆಸಿಡ್ ಮತ್ತೆ ಇದೇನಾಗುತ್ತೆ ಮಣ್ಣಿನಲ್ಲಿ ಸೇರ್ಕೊಂಡು ತುಂಬಾ ವರ್ಷಗಳವರೆಗೂ ಇರ್ತದೆ. ಸೊ ಒನ್ಸ್ ವಿ ಅನಲೈಸ್ ದ ಸಾಯಿಲ್, ಪ್ರೆಸೆನ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ಇಟ್ ಸೆಲ್ಫ್ ಕನ್ಫರ್ಮ್ಸ್, ಓ ಇದು ಇಲ್ಲಿ ಮನುಷ್ಯನ ದೇಹದ ಊತಿದ್ರು, ಈ ಮೂಳೆಗಳೆಲ್ಲ ಈಗೆಲ್ಲ ಡಿಗ್ರೇಡ್ ಆಗಿದೆ ಅಂತ. ಇದನ್ನೆಲ್ಲ ದಿಸ್ ಆರ್ ಆಲ್ ದ ಫ್ಯಾಕ್ಟರ್ಸ್. ಇದನ್ನೆಲ್ಲ ನಾವು ಸಾಯಿಲ್ ಕೆಮಿಸ್ಟ್ರಿ ಅಂತ ಏನು ಅಧ್ಯಯನ ಮಾಡ್ತೀವಿ, ಮತ್ತೆ ಸಾಯಿಲ್ ಮೈಕ್ರೋಬಯಾಲಜಿಕಲ್ ಸ್ಟಡೀಸ್ ಅಂತ ಏನ್ ಮಾಡ್ತೀವಿ, ಇದರಿಂದ ನಮಗೆ ಇಲ್ಲಿ ದೇಹ, ಮನುಷ್ಯನ ದೇಹ ಇತ್ತ ಇಲ್ಲ ಮೂಳೆಗಳು ಇತ್ತು, ಅದು ಈಗ ಕರಗೋಗಿದೆ ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಕಾರಣ ಆಗುತ್ತೆ. ನಾವು ಪ್ರಶ್ನೆ ಇರೋದು, ಈ ಒಂದು ಸಾಯಿಲ್ ಟೆಸ್ಟಿಂಗ್ ಇಂದ ನಮಗೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಏನಾದ್ರೂ ಸಹಾಯ ಆಗತ್ತಾ? ನೋ. ಇದರಲ್ಲಿ ಯಾವುದೇ ಸಹಾಯ ಆಗೋದಿಲ್ಲ. ಸಹಾಯಕ್ಕಿಂತ ಅನಾನುಕೂಲ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ನಾವು ಆ ಮಣ್ಣಿನ ಅಧ್ಯಯನ ಮಾಡಿದಾಗ ಇಲ್ಲಿ ದೇಹ ಇತ್ತು ಅಂತ ಕನ್ಫರ್ಮ್ ಆಗುತ್ತೆ ಹೊರತು, ಇದು ಯಾರ ದೇಹ, ಎಷ್ಟು ವಯಸ್ಸು, ಗಂಡೋ ಹೆಣ್ಣೋ, ಇವನ ಹೈಟ್ ಎಷ್ಟು, ಇಲ್ಲ DNA ಸ್ಯಾಂಪಲ್ ಯಾವುದು ಸಿಗೋದಿಲ್ಲ. ಹೇಗೆ ಸತ್ತಿದ್ದಾನೆ ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇದರ ಏನು ಉಪಯೋಗ? ಉಪಯೋಗ ಇಷ್ಟೇ, ಆ ಅನಾಮಿಕ ವ್ಯಕ್ತಿ ಏನ್ ಹೇಳ್ತಿದ್ದಾನೆ, ಈ ಜಾಗದಲ್ಲಿ ಬಾಡಿ ಇತ್ತು, ನಾನು ಹೂತಿದ್ದೆ, ಅವ್ನು ಹೇಳ್ತಾ ಇರೋದು ನಿಜನೋ ಸುಳ್ಳೋ ಅಂತ ರುಜುವಾತ್ ಮಾಡ್ಲಿಕ್ಕೆ ಮಾತ್ರ ಈ ತನಿಖೆ ಸಹಾಯ ಆಗುತ್ತೆ ಹೊರತು ಈ ಮಣ್ಣಿನ ಏನು ಎಕ್ಸಾಮಿನೇಷನ್, ಸಾಯಿಲ್ ಅನಾಲಿಸಿಸ್. ಬಟ್ ಬೇರೆ ತನಿಖೆಗೆ ಇವನು ಗಂಡು ಹೆಣ್ಣು ಅಂತಾನೆ ಗೊತ್ತಾಗೋದಿಲ್ಲ. ಮತ್ತೆ ಹೇಗ್ ಸತ್ತಿದ್ದಾನೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕಿಂತ ವಯಸ್ಸು ಗೊತ್ತಾಗೋದಿಲ್ಲ. ಸೊ ಇಷ್ಟೆಲ್ಲ ಅನಾನುಕೂಲತೆ ಇದೆ. So that is what is the disadvantages, especially, or it is not indicated, especially in criminal investigation is concerned. But ಇಲ್ಲಿ ಹೆಣ ಇತ್ತು ಅಂತ ಅಷ್ಟು ರುಜುವಾತಾಗುತ್ತೆ. ಇವನು ಅನಾಮಿಕ ಸುಳ್ಳು ಹೇಳ್ತಿದಾನೋ ನಿಜ ಹೇಳ್ತಿದಾನೋ ಅದನ್ನ ನಾವು ಈ ಸಾಯಿಲ್ ಕೆಮಿಸ್ಟ್ರಿಯಿಂದ ಅರ್ಥ ಮಾಡ್ತೀವಿ. ಥ್ಯಾಂಕ್ ಯು.